ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು 38 ಸೈಜಿನ ಚೆಸ್ಟ್ ಸೈಜಿಂದು ಬ್ಲೌಸ್ ಕಟ್ಟಿಂಗ್ ಕಲಿಯೋಣ. 3 ಡಾಟ್ಸ್ದು ಬನ್ನಿ. ಬ್ಲೌಸ್ ಲೆಂತ್ ಬಂದು 12.5, 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 13.5ಗೆ ಮಾರ್ಕ್ ಹಾಕೋಬೇಕು. ಇದ್ರದ್ದು ಚೆಸ್ಟ್ ಬಂದು 38 ಇದೆ, ಎದೆಯ ಸುತ್ತಳತೆ. ಅದನ್ನು 4ರಲ್ಲಿ ಡಿವೈಡ್ ಮಾಡಿದ್ರೆ 9.5 ಬರುತ್ತೆ. 9.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಎಷ್ಟಿದೆ ಶೋಲ್ಡರ್ ಅವ್ರದ್ದು? 2.5 ಇದೆ. 2.5ಗೆ 3/4 ಆ್ಯಡ್ ಮಾಡಿ 3/4, 3/4ಕ್ಕೆ ಟೋಟಲ್ ಶೋಲ್ಡರ್ 5.5 ಆಗುತ್ತೆ. ಶೋಲ್ಡರ್ ಡೌನು 5.5 ನೀಡಿ ಲೈನ್ ಹಾಕೊಳ್ಳಿ. ಈಗ ಶೋಲ್ಡರ್ ಡೌನ್ ಅರ್ಧ ಪಾರ್ಟ್ ತಗೊಂಡು ಅಲ್ಲಿ ಒಂದು ಕಾಲು ಇಕ್ಕೊಳ್ಳಿ. ಅಲ್ಲಿಗೊಂದು ಶೇಪ್ ಕೊಡಿ, ಆರ್ಮ್ ಶೇಪು. ಅಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಲೂಸ್ಗೆ. ಈಗ ಸ್ಲೀವ್ ರೌಂಡ್ ಎಷ್ಟಿದೆ ನೋಡಿ. ಇವ್ರದ್ದು ಸ್ಲೀವ್ ರೌಂಡ್ 8 ಇದೆ. ಅಲ್ಲಿ ನಮ್ಮದು 8 ಬರ್ತಿದೆಯಾ ಚೆಕ್ ಮಾಡ್ಕೊಳ್ಳಿ. ಸ್ಲೀವ್ ರೌಂಡ್ ನಮ್ಮದು ಸ್ಲೀವ್ ರೌಂಡ್ 8 ಬಂತು ಅಂದರೆ ಕರೆಕ್ಟಾಗಿದೆ ಅಂತ. ಈಗ ಬ್ಯಾಕ್ ಡೀಪು ಅವ್ರದ್ದು 7.5 ಇದೆ. ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು 8ಕ್ಕೆ ಇಕ್ತೀನಿ. 8ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಅಗಲ ನೋಡಿ ಅವ್ರದ್ದು ಹಿಂದೆ ಬ್ರಾಡ್ ಇದೆಯಾ ಇಲ್ಲ ಹೆಂಗಿದೆ ಅಂತ. ಅವ್ರದ್ದು ಬ್ರಾಡ್ ಅಷ್ಟಿಲ್ಲ, ಹಂಗಾಗಿ 2.25 ಇಕ್ಕಿದ್ದೀನಿ. ಅಲ್ಲಿ ಲೈನ್ ಹಾಕ್ಕೊಂಡು ಶೇಪ್ ಕೊಡಿ. ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಲೈನ್ಗಳು ಜಾಯಿನ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಲೈನ್ಸು ಕಟಿಂಗ್ ಮಾಡ್ಕೊಳ್ಳಿ. ಫ್ರಂಟ್ಗೆ ಬ್ಯಾಕ್ ಕಟ್ ಮಾಡಿರೋದನ್ನೇ ಅದನ್ನೇ ಇಟ್ಕೊಂಡು ಸೇಮ್ ಅದೇ ಸೈಜಿಗೆ ಮಾರ್ಕ್ ಹಾಕ್ಕೊಳ್ಳಿ ಫುಲ್ಲು. ಮಾರ್ಕ್ ಆದಮೇಲೆ ತೆಗೀರಿ ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟ್ ತೆಗೆದ್ರೆ ಫ್ರಂಟ್ ಪಾರ್ಟು ಆರ್ಮ್ ರೌಂಡಿಂಗ್ ಹತ್ರ 1/2 ಇಂಚು ಒಳಗಡೆ ಮಾರ್ಕ್ ಹಾಕ್ಕೊಳ್ಳಿ. ಫ್ರಂಟ್ ಶೇಪುಗೆ 1/2 ಇಂಚ್ ಒಳಗಡೆ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಂಡು ಅಲ್ಲಿಗೆ ಶೇಪ್ ಕೊಡಿ. ಫ್ರಂಟ್ ಶೇಪು
ಇದು ಮಾಡಲಿಲ್ಲ ಅಂದರೆ ಮುಂದೆಗಡೆ ಲೂಸ್ ಬರುತ್ತೆ. ಈಗ ಫ್ರಂಟ್ ಡೀಪ್ ನೋಡಿ ಎಷ್ಟಿದೆ. ಅವ್ರದ್ದು 5.5 ಇದೆ. ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಬೇಕು ಸಿಮ್ ಅಲಯನ್ಸಸ್ಗೆ ಮೇಲ್ಗಡೆಗೆ. ಹಂಗಾಗಿ 6 ತೊಗೋಬೇಕು, 1/2 ಇಂಚ್ ಎಕ್ಸ್ಟ್ರಾ. ಬಾಕ್ಸ್ ಮಾಡ್ಕೊಂಡು ಅಲ್ಲಿ ರೌಂಡ್ ಶೇಪ್ ಕೊಡಬೇಕು. ನೆಕ್ಸ್ಟು ಫ್ರಂಟು ಅವ್ರದ್ದು ಅಪೆಕ್ಸ್ ಪಾಯಿಂಟು 10 ಇದೆ. ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡ್ಕೊಂಡು 10.5 ಮಾರ್ಕ್ ಹಾಕೋಬೇಕು ಮೇಲ್ಗಡೆ ಶೋಲ್ಡರಿಂದ ಕೆಳಗಡೆ. ಆಮೇಲೆ ಹುಕ್ಸ್ ಪಟ್ಟಿಯಿಂದ ಎಷ್ಟು ಇಂಚ್ ಅಂತ ನೋಡಬೇಕು. ಅವ್ರದ್ದು 3 ಇದೆ, 3ಗೆ ಮಾರ್ಕ್ ಹಾಕೋಬೇಕು. ನೆಕ್ಸ್ಟು ಕೆಳಗಡೆ ಬಸ್ಟ್ಗೆ ಡೌನ್ಗೆ ಅವ್ರದ್ದು 12 ಇದೆ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 13ಕ್ಕೆ ಇಕ್ಬೇಕು. ಶೋಲ್ಡರಿಂದ 13, ಅಲ್ಲಿಗೆ ಒಂದು ಲೈನ್ ಹಾಕೋಬೇಕು. ಲೈನ್ ಹಾಕ್ಕೊಂಡು ಬೆಲ್ಟ್ ಪೀಸ್ಗೆ ಅಲ್ಲಿ ಶೇಪ್ ಕೊಡಬೇಕು. 1.5 ಇಂಚ್ ಮೇಲ್ಗೆ ಈ ಸೈಡು 1 ಇಂಚ್ ಕೊಡಬೇಕು. ಅಲ್ಲಿ ಶೇಪ್ ಕೊಡಿ. ಅಲ್ಲಿಂದ ಅಲ್ಲಿಗೆ 2.5 ಇಲ್ಲ 3 ಬ್ಲೌಸ್ ಅವ್ರ ಬ್ಲೌಸಲ್ಲಿ ಹಿಂಗಿರುತ್ತೆ ಅಳತೆ ಬ್ಲೌಸಲ್ಲಿ, ಅಷ್ಟರಲ್ಲಿ ಇಟ್ಕೊಳ್ಳಿ. ಅಲ್ಲಿ ಶೇಪ್ ಕೊಡಿ. ಅಲ್ಲಿಂದ ಅಲ್ಲಿಗೆ 2.5 ಇಲ್ಲ 3ಕ್ಕೆ ಮಾರ್ಕ್ ಹಾಕ್ಕೊಳ್ಳಿ. ಅದಾದಮೇಲೆ 2 ಇಂಚ್ ಮಾರ್ಕ್ ಹಾಕ್ಕೊಳ್ಳಿ ಡಾಟದನ್ನು ಟ್ರಯಾಂಗಲ್ ಥರ ಡಾಟ್ ಮಾಡಿ ಲೈನ್ ಹಾಕಿ ಇನ್ನೊಂದು ಡಾಟ್ಗೆ ಮಾರ್ಕ್ಗೆ ನೋಡಿ ಅವ್ರದ್ರಲ್ಲಿ ಎಷ್ಟಿದೆ. 2 ಇದೆ. ಹುಕ್ಸ್ ಪಟ್ಟಿ ಹತ್ರ ಸೆಂಟ್ರಿಗೆ ಮಾರ್ಕ್ ಹಾಕ್ಕೊಂಡು ಸೆಂಟ್ರದ್ಗೆ ಇನ್ನೊಂದು ಡಾಟ್ ಕೊಡಿ 2 ಇಂಚು. ನೆಕ್ಸ್ಟು ಆರ್ಮ್ ರೌಂಡ್ ಹತ್ರ ಇನ್ನೊಂದು ಡಾಟ್ ಕೊಡಿ. 3 ಡಾಟು ಕಂಪಲ್ಸರಿ. ಅಲ್ಲಿ 4, 3.5 ಅವ್ರ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ಕೊಟ್ಕೋಬೋದು. ನೆಕ್ಸ್ಟು ಕ್ರಾಸ್ ಪಟ್ಟಿಗೆ ಅವ್ರದ್ದು 2.5 ಇದೆ. 1 ಇಂಚ್ ಆ್ಯಡ್ ಮಾಡಿ 3.5 ತೊಗೋಬೇಕು. ಅಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ ಅಲ್ಲಿಂದ ಕೆಳಗಡೆ ಅದೇ ಶೇಪ್ ಹತ್ರನೇ ಕೊಡ್ಬೋದು. 3.5 ಕೊಟ್ಟು ಅಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಸ್ಟ್ರೈಟ್ ಲೈನು. ಈ ಸೈಡು ಕ್ರಾಸ್ ಬೆಲ್ಟು ಅವ್ರದ್ದು 2 ಇದೆ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 3ಕ್ಕೆ ಇಕ್ಬೇಕು.
ಕಟಿಂಗು. ಅಲ್ಲೊಂದು ಸ್ವಲ್ಪ ಶೇಪ್ ಕೊಡಿ, ಜಾಯಿನ್ ಮಾಡಿ. ನೆಕ್ಸ್ಟು ಅವ್ರದ್ದು ಕ್ರಾಸ್ ಪೀಸ್ ಹತ್ರ ನೋಡಿ ಅವ್ರದ್ದು ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳಿ. ನಮ್ಮದು ಕ್ರಾಸ್ ಪೀಸ್ ಹತ್ರ ಮಾರ್ಕ್ ಹಾಕಿರತ್ತವ ಅಲ್ಲೂ ಅಲ್ಲಿ 2.5 ಇದೆ. ತಿರ್ಗಾ ನೆಕ್ಸ್ಟು ಅಷ್ಟು ಗ್ಯಾಪ್ ಕೊಟ್ಟು ಡಾಟ್ ಪಾಯಿಂಟ್ದು 2.5ಇಂದ ತಿರ್ಗಾ ಮಾರ್ಕ್ ಹಾಕ್ಕೊಳ್ಳಿ. ಅವ್ರದ್ದು 9 ಇದೆ. 9 ಪ್ಲಸ್ 1.5 ಇಂಚು ಲೂಸ್ಗೆ ಮಾಡ್ಕೊಂಡು ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಬಟ್ಟೆನ. ಇಲ್ಲ ಅಂದರೆ ಚೆಸ್ಟ್ ಹತ್ರ ಟೈಟ್ ಬರುತ್ತೆ. ಕಂಕ್ಳ ಹತ್ರನೂ 1/2 ಇಂಚ್ ಬಿಡಿ ಎಕ್ಸ್ಟ್ರಾ. ನೆಕ್ಸ್ಟ್ ಈಗ ಕಟಿಂಗ್ ಮಾಡ್ಕೊಳ್ಳಿ ಫುಲ್ಲು. ನೆಕ್ಸ್ಟು ಸ್ಲೀವ್ ಕಟ್ ಮಾಡೋಣ. ಸ್ಲೀವ್ ನೋಡಿ ಅವ್ರದ್ದು ಹೈಟ್ ಎಷ್ಟಿದೆ, ಲೆಂತ್ ಸ್ಲೀವ್ ಲೆಂತು ಇವ್ರದ್ದು 6 ಇದೆ. 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು 7 ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಸ್ಲೀವ್ ಇಡಿ, ಇದು ಈಸಿ ಮೆಥಡ್ದು. ಸ್ಲೀವ್ ಇಟ್ಟು ಅದೇ ಥರ ಮಾರ್ಕ್ ಹಾಕ್ಕೊಳ್ಳಿ ಅವ್ರದ್ದು ಸ್ಲೀವ್ ರೌಂಡು, ಸ್ಲೀವ್ ಡೌನ್ಗೆಲ್ಲ. ಈಗ ಸ್ಲೀವ್ ಡೌನ್ ಹತ್ರ ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಅಲ್ಲಿ ಕ್ರಾಸ್ ಆಗೋ ಥರ ಲೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಅವ್ರದ್ದು ಸ್ಲೀವ್ ರೌಂಡ್ ಎಷ್ಟಿದೆ ಅಷ್ಟು ಮಾರ್ಕ್ ಹಾಕ್ಕೊಳ್ಳಿ. 8 ಇದೆ ಅವ್ರದ್ದು ಸ್ಲೀವ್ ರೌಂಡು, 8ಗೆ ಮಾರ್ಕ್ ಹಾಕ್ಕೊಳ್ಳಿ. ಅಲ್ಲಿ ಆ 8ನ ಅರ್ಧ ಮಾಡಿ 4 ಆಗುತ್ತೆ, ಅದು ಸೆಂಟರು, ಸ್ಲೀವ್ಸ್ ಸೆಂಟ್ರ್ ಆಗುತ್ತೆ. ಈಗ ಅಲ್ಲಿ ಫ್ರಂಟು ಬ್ಯಾಕು ಶೇಪ್ ಕೊಡಿ. 1 ಇಂಚು ಮಾರ್ಕ್ ಹಾಕ್ಕೊಂಡು 1 ಇಂಚಿಂದ ಫ್ರಂಟು ಬ್ಯಾಕು ಶೇಪ್ ಕೊಡಿ. ಅಲ್ಲಿ ಇದು ಬ್ಯಾಕು, ಇದು ಫ್ರಂಟ್ ಶೇಪ್ ಇದೆ. ನಿಮಗೆ ಶೇಪ್ ಹಾಕಕ್ಕೆ ಬರಲ್ಲ ಅಂದರೆ ಕರ್ವ್ ಶೇಪು ಸ್ಕೇಲ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಹಾಕ್ಬೋದು. ಈಗ ಚೆಕ್ ಮಾಡ್ಕೊಂಡು 1.5 ಇಂಚು ಎಕ್ಸ್ಟ್ರಾ ಸಿಮ್ ಅಲೈನ್ಸಸ್ ಕೊಡಬೇಕು. ಕೆಳಗಡೆನೂ ಕೊಟ್ಟು ಮೇಲೂ ಕೊಡಬೇಕು. ಈಗ ಅದನ್ನು ಲೈನ್ಸ್ ಹಾಕ್ಕೊಳ್ಳಿ. ಈಗ ಕಟಿಂಗ್ ಮಾಡ್ಕೊಳ್ಳಿ.
ಈಗ ಕಟಿಂಗ್ ಮಾಡಿರೋ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಫ್ರಂಟು, ಬ್ಯಾಕು, ಸ್ಲೀವು, ಕ್ರಾಸ್ ಪೀಸು ಎಲ್ಲನೂ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಕಟಿಂಗಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.